ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಕೂಗು ಜೋರಾಗ್ತಾ ಇದೆ. ಕೆಲವರು ಕ್ರಾಂತಿ ಅಂದ್ರೆ ಇನ್ನು ಕೆಲವರು ಬದಲಾವಣೆ ಅಂತ ಇದ್ದಾರೆ. ಇದರ ನಡುವೆನೆ ಇಕ್ಬಾಲ್ ಹುಸೇನ್ ಹೇಳಿಕೆ ಕುತೂಹಲ ಕಾರಣವಾಗ್ತಾ ಇದೆ. ಕ್ರಾಂತಿಯನ್ನ ಹೇಳಿದವರೇ ಡೇಟ್ ಕೊಟ್ಟಿದ್ದಾರೆ. ಡಿಸಿಎಂ ಸಿಎಂ ಆಗುವಂತಹ ಕಾಲ ಹತ್ತಿರ ಆಗ್ತಾ ಇದೆ. ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನವೇ ಬಲಾಬಲದ ಆಟ ಶುರುನಾ ಅನ್ನುವಂತಹ ಪ್ರಶ್ನೆ. ಮುಯಿಗೆ ಮುಯಿ ಪಾಲಿಟಿಕ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಯಿತು. ಸುರ್ಜೇವಾಲಾ ಬಳಿಯೂ ಕೂಡ ನಾಯಕತ್ವ ಬದಲಾವಣೆಯ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ. ಇಕ್ಬಾಲ್ ಹುಸೇನ್ ಪ್ರಸ್ತಾಪಕ್ಕೆ ಸೊಪ್ಪನ್ನ ಹಾಕ್ತಾರಾ ಸುರ್ಜೇವಾಲಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ವಾರ್ನ್ ಮಾಡಿ ಸುಮ್ಮನಿರುವಂತೆ ಹೇಳ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಿರಂತರವಾಗಿ ಬ್ಯಾಟ್ ಬೀಸಿದಾಗ ವರಿಷ್ಠರು ಇದನ್ನೇ ಹೇಳಿದರು. ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಸಿಎಂ ಯಾರಾಗಬೇಕು, ಯಾರು ಸಚಿವರಾಗಬೇಕು ಅದನ್ನು ನಿರ್ಧರಿಸೋದು ನಾವು ಅಂತ ಹೇಳಿದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈ ನಿವೇದನೆಯನ್ನ ಅವ್ರ ಮುಂದೆ ಇಡ್ತೀರಾ ಸರ್ ಸುರ್ಜೇವಾಲಾ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ. ಕಷ್ಟ ಸುಖ ಆದಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ. ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಹವಲೆಲ್ಲ ಮಾತಾಡಿದ್ಮೇಲೆ ಪ್ರಥಮವಾಗಿ ನಾನು ಮಾತಾಡಬೇಕಾಗಿರೋದು ಈ ವಿಷಯ ಮಾತಾಡ್ತೀನಿ.